ಮತ್ತೊಂದು ಕಡೆ ವಿರೋಧ ಪಕ್ಷ ಬಿಜೆಪಿಗೆ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರ ಆರೋಪ ಪ್ರಕರಣ ಅಸ್ತ್ರವಾಗಿ ಪರಿಣಮಿಸಿದೆ. ಆರ್ಬಿ ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ವಿಧಾನಸಭೆ ಮೊಗಸಾಲೆಯಲ್ಲಿ ಬಿಜೆಪಿ ನಾಯಕರು ಚರ್ಚೆ ಮಾಡಿದ್ದಾರೆ. ಅಹೋರಾತ್ರಿ ಧರಣಿ ನಡೆಸೋಕೆ ಬಿಜೆಪಿ ನಾಯಕರು ಮುಂದಾಗ್ತಿದ್ದಾರಂತೆ. ಸಚಿವ ತಿಮ್ಮಾಪುರ ರಾಜೀನಾಮೆ ನೀಡುವವರೆಗೂ ಧರಣಿ ಮಾಡ್ತೀವಿ ಅಂತ ಹೇಳಿ ಸದ್ಯಕ್ಕೆ ಸಿದ್ದತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕ ಅಶೋಕ್ ಸೇರಿ ಹಲವರು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಕಲಾಪದ ಸಂದರ್ಭದಲ್ಲೂ ಕೂಡ ಇದೇ ಚರ್ಚೆ, ಹಾಗೆ ಮೊಗಸಾಲೆಯಲ್ಲೂ ಇದೇ ಚರ್ಚೆ ಆಗ್ತಾ ಇದೆ. ಗಮನಿಸೋಣ. ಇದು ನಿಮ್ಮ ಕಂಟ್ರೋಲ್ ಅಲ್ಲಿ ಬರುವಂತದ್ದು. ಇದು ಇವತ್ತು ಜನಗಣ ಮನ ಆಡ್ಲಿಲ್ಲ ಅಂತ ಎಚ್ ಕೆ ಪಾಟೀಲ್ ಅವರು ಹೇಳಿದ್ರು. ಅಲ್ಲ, ಇರ್ಲಿ ಅವ್ರು ಹೇಳಿದ್ದಾರೆ. ಬಟನ್ ಏನಾದ್ರು ಗವರ್ನರ್ ಕೈ ಕೊಟ್ಟಿದ್ರ ಆನ್ ಮಾಡಿ ಜನಗಣ ಆಡ್ರಪ್ಪ ಅಂತ. ಜೈ ಹಿಂದ್ ಅಂದ ತಕ್ಷಣ ಅವರು ಆನ್ ಮಾಡಬೇಕಾಗಿದ್ದು ಅವ್ರ ಕರ್ತವ್ಯ. ಗವರ್ನರ್ದ ಏನ್ ಬರ್ತದೆ ಇದ್ರಲ್ಲಿ ಪಾತ್ರ? ನೀವು ಅವ್ರನ್ನೆಲ್ಲ ಕರ್ಕೊಂಡೋಗಿ ಒಂದ್ ರೀತಿ ಅಬಲೆ ತರ ಮಾಡಾಕ್ಬಿಟ್ರು. ಅವ್ರು ಹೋಗ್ಬೇಕಾದ್ರೆ ನಾವು ನೋಡ್ತಾ ಇದ್ರಲ್ಲ, ಯಾರು ಇರ್ಲಿಲ್ಲ ಅವ್ರ ಜೊತೆ. ಈ ರೀತಿ ಒಂದು ರೀತಿ ಅಗೌರವ ಮಾಡಿ ಗವರ್ನರ್ಗೆ ಅವ್ರು ಯಾರ್ಯಾರು ಮಾಡಿದ, ನಾನು ಎಚ್ ಕೆ ಪಾಟೀಲ್ ಅವರಿಗೆ ಹೇಳಿದೆ, ಅವರು ಈ ಸದನ ನೀವೆಂಗೆ ರೆಸ್ಪಾನ್ಸಿಬಿಲಿಟಿ ಇದೀರೋ ಅವರು ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಎಚ್ ಕೆ ಪಾಟೀಲ್ ಅವ್ರದ್ದು. ಸಂಸದೀಯ ಸಚಿವರು, ಅದ್ರ ಜೊತೆಗೆ ಕಿರೀಟ ಇಟ್ಟಂಗೆ ಸಂಸದೀಯ ಅನ್ನೋದೇ ಒಂದು ಪದವಿ, ಕಾನೂನು ಅನ್ನೋದು ಒಂದು ಕಿರೀಟ ಇದ್ದಂಗೆ. ಮಹಾರಾಜರಿಗೆ ಕಿರೀಟ ಇರ್ತದಲ್ಲ, ಹಂಗೆ ಕಿರೀಟ ನೀವು ಎರಡೂ ಇಟ್ಕೊಂಡು ನೀವು ಗವರ್ನರ್ ಅವರು ಓದ್ಲಿಲ್ಲ ಅಂತ ಹೇಳ್ಬಿಟ್ಟು ನೀವೇ ಗಲಾಟೆ ಮಾಡಿದ್ದೀರಾ. ರೆಕಾರ್ಡ್ ಅಲ್ಲಿ ಇದೆ, ಓಡೋದ್ರು ಅಂತ ಹೇಳ್ತಾ ಇದ್ದಾರೆ ಗವರ್ನರ್ನ. 327 ಅಲ್ಲಿ ನಾನು ಮಾತನಾಡುವಾಗ ಪಾಲಿಸಬೇಕಾದ ನಿಯಮಗಳು, ಅದರಲ್ಲಿ 327(6) ಚರ್ಚೆಯ ಮೇಲೆ ಪ್ರಭಾವ ಬೀರುವುದಕ್ಕಾಗಿ ರಾಜ್ಯಪಾಲರ ಹೆಸರನ್ನು ಉಪಯೋಗಿಸತಕ್ಕದ್ದಲ್ಲ. ರೂಲ್ 10 ರಾಷ್ಟ್ರಾಧ್ಯಕ್ಷರು ಅಥವಾ ರಾಜ್ಯಪಾಲರ ಅಥವಾ ಯಾವುದೇ ನ್ಯಾಯಾಲಯದ ನಡವಳಿಯನ್ನು ಕುರಿತು ಆರೋಪಿಸತಕ್ಕದ್ದಲ್ಲ ಅಥವಾ ಚರ್ಚೆಯನ್ನು ಪರಿಣಾಮಕಾರಿ. ಸಭಾಧ್ಯಕ್ಷರೇ, ಆ ಗೌರವ ಇದೆ ಎಲ್ಲರಿಗಿಂತ. ಇಲ್ಲೆಲ್ಲ ಸಿಎಂ ಕೆಳಗಡೆ ಕೂತಿದ್ದಾರೆ, ನಾನು ಕೆಳಗಡೆ ಕೂತಿದ್ದೀನಿ. ನೀವು ಮೇಲೆ ಚೇರ್ ಏನ್ ಹಾಕಿದ್ದಾರೆ ಅಂದ್ರೆ ಮೇಲ್ಪಂಕ್ತಿ ಹಾಕೊಡ್ಲಿ ಅಂತ. ಮತ್ತೊಂದು ಕಡೆ ವಿರೋಧ ಪಕ್ಷ ಬಿಜೆಪಿಗೆ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರ ಆರೋಪ ಪ್ರಕರಣ ಅಸ್ತ್ರವಾಗಿ ಪರಿಣಮಿಸಿದೆ. ಆರ್ಬಿ ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ವಿಧಾನಸಭೆ ಮೊಗಸಾಲೆಯಲ್ಲಿ ಬಿಜೆಪಿ ನಾಯಕರು ಚರ್ಚೆ ಮಾಡಿದ್ದಾರೆ. ಅಹೋರಾತ್ರಿ ಧರಣಿ ನಡೆಸೋಕೆ ಬಿಜೆಪಿ ನಾಯಕರು ಮುಂದಾಗ್ತಿದ್ದಾರಂತೆ. ಸಚಿವ ತಿಮ್ಮಾಪುರ ರಾಜೀನಾಮೆ ನೀಡುವವರೆಗೂ ಧರಣಿ ಮಾಡ್ತೀವಿ ಅಂತ ಹೇಳಿ ಸದ್ಯಕ್ಕೆ ಸಿದ್ದತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕ ಅಶೋಕ್ ಸೇರಿ ಹಲವರು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಕಲಾಪದ ಸಂದರ್ಭದಲ್ಲೂ ಕೂಡ ಇದೇ ಚರ್ಚೆ, ಹಾಗೆ ಮೊಗಸಾಲೆಯಲ್ಲೂ ಇದೇ ಚರ್ಚೆ ಆಗ್ತಾ ಇದೆ. ಗಮನಿಸೋಣ. ಇದು ನಿಮ್ಮ ಕಂಟ್ರೋಲ್ ಅಲ್ಲಿ ಬರುವಂತದ್ದು. ಇದು ಇವತ್ತು ಜನಗಣ ಮನ ಆಡ್ಲಿಲ್ಲ ಅಂತ ಎಚ್ ಕೆ ಪಾಟೀಲ್ ಅವರು ಹೇಳಿದ್ರು. ಅಲ್ಲ, ಇರ್ಲಿ ಅವ್ರು ಹೇಳಿದ್ದಾರೆ. ಬಟನ್ ಏನಾದ್ರು ಗವರ್ನರ್ ಕೈ ಕೊಟ್ಟಿದ್ರ ಆನ್ ಮಾಡಿ ಜನಗಣ ಆಡ್ರಪ್ಪ ಅಂತ. ಜೈ ಹಿಂದ್ ಅಂದ ತಕ್ಷಣ ಅವರು ಆನ್ ಮಾಡಬೇಕಾಗಿದ್ದು ಅವ್ರ ಕರ್ತವ್ಯ. ಗವರ್ನರ್ದ ಏನ್ ಬರ್ತದೆ ಇದ್ರಲ್ಲಿ ಪಾತ್ರ? ನೀವು ಅವ್ರನ್ನೆಲ್ಲ ಕರ್ಕೊಂಡೋಗಿ ಒಂದ್ ರೀತಿ ಅಬಲೆ ತರ ಮಾಡಾಕ್ಬಿಟ್ರು. ಅವ್ರು ಹೋಗ್ಬೇಕಾದ್ರೆ ನಾವು ನೋಡ್ತಾ ಇದ್ರಲ್ಲ, ಯಾರು ಇರ್ಲಿಲ್ಲ ಅವ್ರ ಜೊತೆ. ಈ ರೀತಿ ಒಂದು ರೀತಿ ಅಗೌರವ ಮಾಡಿ ಗವರ್ನರ್ಗೆ ಅವ್ರು ಯಾರ್ಯಾರು ಮಾಡಿದ, ನಾನು ಎಚ್ ಕೆ ಪಾಟೀಲ್ ಅವರಿಗೆ ಹೇಳಿದೆ, ಅವರು ಈ ಸದನ ನೀವೆಂಗೆ ರೆಸ್ಪಾನ್ಸಿಬಿಲಿಟಿ ಇದೀರೋ ಅವರು ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಎಚ್ ಕೆ ಪಾಟೀಲ್ ಅವ್ರದ್ದು. ಸಂಸದೀಯ ಸಚಿವರು, ಅದ್ರ ಜೊತೆಗೆ ಕಿರೀಟ ಇಟ್ಟಂಗೆ ಸಂಸದೀಯ ಅನ್ನೋದೇ ಒಂದು ಪದವಿ, ಕಾನೂನು ಅನ್ನೋದು ಒಂದು ಕಿರೀಟ ಇದ್ದಂಗೆ. ಮಹಾರಾಜರಿಗೆ ಕಿರೀಟ ಇರ್ತದಲ್ಲ, ಹಂಗೆ ಕಿರೀಟ ನೀವು ಎರಡೂ ಇಟ್ಕೊಂಡು ನೀವು ಗವರ್ನರ್ ಅವರು ಓದ್ಲಿಲ್ಲ ಅಂತ ಹೇಳ್ಬಿಟ್ಟು ನೀವೇ ಗಲಾಟೆ ಮಾಡಿದ್ದೀರಾ. ರೆಕಾರ್ಡ್ ಅಲ್ಲಿ ಇದೆ, ಓಡೋದ್ರು ಅಂತ ಹೇಳ್ತಾ ಇದ್ದಾರೆ ಗವರ್ನರ್ನ. 327 ಅಲ್ಲಿ ನಾನು ಮಾತನಾಡುವಾಗ ಪಾಲಿಸಬೇಕಾದ ನಿಯಮಗಳು, ಅದರಲ್ಲಿ 327(6)
ಚರ್ಚೆಯ ಮೇಲೆ ಪ್ರಭಾವ ಬೀರುವುದಕ್ಕಾಗಿ ರಾಜ್ಯಪಾಲರ ಹೆಸರನ್ನು ಉಪಯೋಗಿಸತಕ್ಕದ್ದಲ್ಲ. ರೂಲ್ 10 ಸಬ್ ರೂಲ್ 10 ರಾಷ್ಟ್ರಾಧ್ಯಕ್ಷರು ಅಥವಾ ರಾಜ್ಯಪಾಲರ ಅಥವಾ ಯಾವುದೇ ನ್ಯಾಯಾಲಯದ ನಡವಳಿಯನ್ನು ಕುರಿತು ಆರೋಪಿಸತಕ್ಕದ್ದಲ್ಲ ಅಥವಾ ಚರ್ಚೆಯನ್ನು ಪರಿಣಾಮಕಾರಿ ಸಭಾಧ್ಯಕ್ಷರೇ, ಆ ಗೌರವ ಇದೆ ಎಲ್ಲರಿಗಿಂತ. ಇಲ್ಲೆಲ್ಲ ಸಿಎಂ ಕೆಳಗಡೆ ಕೂತಿದ್ದಾರೆ, ನಾನು ಕೆಳಗಡೆ ಕೂತಿದ್ದೀನಿ. ನೀವು ಮೇಲೆ ಚೇರ್ ಏನ್ ಹಾಕಿದ್ದಾರೆ ಅಂದ್ರೆ ಮೇಲ್ಪಂಕ್ತಿ ಹಾಕೊಡ್ಲಿ ಅಂತ. ಮತ್ತೊಂದು ಕಡೆ ವಿರೋಧ ಪಕ್ಷ ಬಿಜೆಪಿಗೆ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರ ಆರೋಪ ಪ್ರಕರಣ ಅಸ್ತ್ರವಾಗಿ ಪರಿಣಮಿಸಿದೆ. ಆರ್ಬಿ ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ವಿಧಾನಸಭೆ ಮೊಗಸಾಲೆಯಲ್ಲಿ ಬಿಜೆಪಿ ನಾಯಕರು ಚರ್ಚೆ ಮಾಡಿದ್ದಾರೆ. ಅಹೋರಾತ್ರಿ ಧರಣಿ ನಡೆಸೋಕೆ ಬಿಜೆಪಿ ನಾಯಕರು ಮುಂದಾಗ್ತಿದ್ದಾರಂತೆ. ಸಚಿವ ತಿಮ್ಮಾಪುರ ರಾಜೀನಾಮೆ ನೀಡುವವರೆಗೂ ಧರಣಿ ಮಾಡ್ತೀವಿ ಅಂತ ಹೇಳಿ ಸದ್ಯಕ್ಕೆ ಸಿದ್ದತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕ ಅಶೋಕ್ ಸೇರಿ ಹಲವರು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಕಲಾಪದ ಸಂದರ್ಭದಲ್ಲೂ ಕೂಡ ಇದೇ ಚರ್ಚೆ, ಹಾಗೆ ಮೊಗಸಾಲೆಯಲ್ಲೂ ಇದೇ ಚರ್ಚೆ ಆಗ್ತಾ ಇದೆ. ಗಮನಿಸೋಣ. ಇದು ನಿಮ್ಮ ಕಂಟ್ರೋಲ್ ಅಲ್ಲಿ ಬರುವಂತದ್ದು. ಇದು ಇವತ್ತು ಜನಗಣ ಮನ ಆಡ್ಲಿಲ್ಲ ಅಂತ ಎಚ್ ಕೆ ಪಾಟೀಲ್ ಅವರು ಹೇಳಿದ್ರು. ಅಲ್ಲ, ಇರ್ಲಿ ಅವ್ರು ಹೇಳಿದ್ದಾರೆ. ಬಟನ್ ಏನಾದ್ರು ಗವರ್ನರ್ ಕೈ ಕೊಟ್ಟಿದ್ರ ಆನ್ ಮಾಡಿ ಜನಗಣ ಆಡ್ರಪ್ಪ ಅಂತ. ಜೈ ಹಿಂದ್ ಅಂದ ತಕ್ಷಣ ಅವರು ಆನ್ ಮಾಡಬೇಕಾಗಿದ್ದು ಅವ್ರ ಕರ್ತವ್ಯ. ಗವರ್ನರ್ದು ಏನ್ ಬರ್ತದೆ ಇದ್ರಲ್ಲಿ ಪಾತ್ರ? ನೀವು ಅವ್ರನ್ನೆಲ್ಲ ಕರ್ಕೊಂಡೋಗಿ ಒಂದ್ ರೀತಿ ಅಬಲೆ ತರ ಮಾಡಾಕ್ಬಿಟ್ರು. ಅವ್ರು ಹೋಗ್ಬೇಕಾದ್ರೆ ನಾವು ನೋಡ್ತಾ ಇದ್ರಲ್ಲ, ಯಾರು ಇರ್ಲಿಲ್ಲ ಅವ್ರ ಜೊತೆ. ಈ ರೀತಿ ಒಂದು ರೀತಿ ಅಗೌರವ ಮಾಡಿ ಗವರ್ನರ್ಗೆ ಅವ್ರು ಯಾರ್ಯಾರು ಮಾಡಿ, ನಾನು ಎಚ್ ಕೆ ಪಾಟೀಲ್ ಅವರಿಗೆ ಹೇಳಿದೆ, ಅವರು ಈ ಸದನ ನೀವೆಂಗೆ ರೆಸ್ಪಾನ್ಸಿಬಿಲಿಟಿ ಇದೀರೋ ಅವರು ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಎಚ್ ಕೆ ಪಾಟೀಲ್ ಅವ್ರದ್ದು. ಸಂಸದೀಯ ಸಚಿವರು, ಅದ್ರ ಜೊತೆಗೆ ಕಿರೀಟ ಇಟ್ಟಂಗೆ ಸಂಸದೀಯ ಅನ್ನೋದೇ ಒಂದು ಪದವಿ, ಕಾನೂನು ಅನ್ನೋದು ಒಂದು ಕಿರೀಟ ಇದ್ದಂಗೆ. ಮಹಾರಾಜರಿಗೆ ಕಿರೀಟ ಇರ್ತದಲ್ಲ, ಹಂಗೆ ಕಿರೀಟ ನೀವು ಎರಡೂ ಇಟ್ಕೊಂಡು ನೀವು ಗವರ್ನರ್ ಅವರು ಓದ್ಲಿಲ್ಲ ಅಂತ ಹೇಳ್ಬಿಟ್ಟು ನೀವೇ ಗಲಾಟೆ ಮಾಡಿದ್ದೀರಾ. ರೆಕಾರ್ಡ್ ಅಲ್ಲಿ ಇದೆ, ಓಡೋದ್ರು ಅಂತ ಹೇಳ್ತಾ ಇದ್ದಾರೆ ಗವರ್ನರ್ನ. 327 ಅಲ್ಲಿ ನಾನು ಮಾತನಾಡುವಾಗ ಪಾಲಿಸಬೇಕಾದ ನಿಯಮಗಳು, ಅದರಲ್ಲಿ 327(6) ಚರ್ಚೆಯ ಮೇಲೆ ಪ್ರಭಾವ ಬೀರುವುದಕ್ಕಾಗಿ ರಾಜ್ಯಪಾಲರ ಹೆಸರನ್ನು ಉಪಯೋಗಿಸತಕ್ಕದ್ದಲ್ಲ. ರೂಲ್ 10 ಸಬ್ ರೂಲ್ 10 ರಾಷ್ಟ್ರಾಧ್ಯಕ್ಷರು ಅಥವಾ ರಾಜ್ಯಪಾಲರ ಅಥವಾ ಯಾವುದೇ ನ್ಯಾಯಾಲಯದ ನಡವಳಿಯನ್ನು ಕುರಿತು ಆರೋಪಿಸತಕ್ಕದ್ದಲ್ಲ ಅಥವಾ ಚರ್ಚೆಯನ್ನು ಪರಿಣಾಮಕಾರಿ. ಸಭಾಧ್ಯಕ್ಷರೇ, ಆ ಗೌರವ ಇದೆ ಎಲ್ಲರಿಗಿಂತ. ಇಲ್ಲೆಲ್ಲ ಸಿಎಂ ಕೆಳಗಡೆ ಕೂತಿದ್ದಾರೆ, ನಾನು ಕೆಳಗಡೆ ಕೂತಿದ್ದೀನಿ. ನೀವು ಮೇಲೆ ಚೇರ್ ಏನ್ ಹಾಕಿದ್ದಾರೆ ಅಂದ್ರೆ ಮೇಲ್ಪಂಕ್ತಿ ಹಾಕೊಡ್ಲಿ ಅಂತ.